ಡಿ ಗ್ಯಾಂಗ್ ಇಷ್ಟೊಂದೆಲ್ಲ ಅವಾಂತರಗಳಾದ ಮೇಲೆ ಅಲ್ಲಿಂದ ಶಿಫ್ಟ್ ಮಾಡಬೇಕು ಪರಪ್ಪನಗ್ರಹಾರದಿಂದ ಎಲ್ಲಿಗೆ ಎರಡೆರಡು ಸಂಗತಿಗಳು ಕೇಳಿ ಬರ್ತಾ ಇತ್ತು. ಒಂದು ಬಳ್ಳಾರಿಗ ಅಥವಾ ಬೆಳಗಾವಿ ಹಿಂಡಲಗ ಜೈಲಿಗ ಅಂತ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಪಡೆದು ಬಳ್ಳಾರಿಗೆ ಶಿಫ್ಟ್ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಸಿಎಂ ಜೊತೆಗಿನ ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಸಭೆಯಲ್ಲಿ ಸಚಿವರುಗಳು ಕೂಡ ಇದ್ರು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ರು, ಎಚ್.ಕೆ. ಪಾಟೀಲ್ ಇದ್ರು, ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್ ಭಾಗಿಯಾಗಿದ್ರು. ಪರಪ್ಪನ ಅಗ್ರಹಾರದಿಂದ ದರ್ಶನ್ನ ಶಿಫ್ಟ್ ಮಾಡ್ತೀವಿ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಅಂದರೆ ಇಲ್ಲಿಂದ ಎತ್ತಂಗಡಿ ಆಗುವಂಥದ್ದು ಬಹುತೇಕ ಫಿಕ್ಸ್. ಅಂದರೆ ದರ್ಶನ್ ಇಲ್ಲಿಂದ ಬಳ್ಳಾರಿಗೆ ಹೋಗಬೇಕು. ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಶಿಫ್ಟ್ ಮಾಡಲೇಬೇಕು. ಜೊತೆಗೇನು ಅಂದರೆ ಈ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡು ಗಿಸ್ಪೆಂಡು ಇವೆಲ್ಲವೂ ಕೂಡ ಕಣ್ಣು ಒರೆಸುವಂಥ ತಂತ್ರಗಳು, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಈ ರೀತಿ ಏನಾದರೂ ಆದಂಥ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಳ್ಳಲೇ ಇಲ್ಲ ಅಂತಂತಂದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ 9 ಜನ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದು, ದರ್ಶನ್ನ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು. ಸರ್ಕಾರದ ಕುಮ್ಮಕ್ಕಿನಿಂದಲೇ ರಾಜಾತಿಥ್ಯ ಸಿಗ್ತಾ ಇದೆ. ಇದು ಒಬ್ಬ ಮಂತ್ರಿ ಕೂಡ ಇದಕ್ಕೆ ನೆರವಾಗಿದ್ದಾರಂತೆ. ದರ್ಶನ್ ಗ್ಯಾಂಗ್ ನಾಗಾ ಸೇರಿದಂತೆ 18 ಕೈದಿಗಳ ಶಿಫ್ಟ್ ಶೀಘ್ರದಲ್ಲೇ ಬಳ್ಳಾರಿ ಮತ್ತು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಂದರೆ ಡಿವೈಡ್ ಮಾಡ್ತಾರೆ. ಕೋರ್ಟಿನ ಅನುಮತಿ ಬೇಕು. ಕೋರ್ಟಿನ ಅನುಮತಿ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸರ್ಕಾರಕ್ಕೊಂದು ಲೆಕ್ಕದಲ್ಲಿ ಮುಜುಗರ. ಹೀಗಾಗಿಯೇ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಪರೀತ ಆಕ್ಟಿವ್ ಆಗಿದೆ. ಜೊತೆಗೆ ಸರ್ಕಾರದ ಮಂತ್ರಿಗಳೂ ಕೂಡ ಕೆಲವರು ಇದರಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಅಂತ. ಇಷ್ಟೊಂದು ರಾಜಾತಿಥ್ಯ ಸಿಗಲಿಕ್ಕೆ ಅವ್ರದ್ದು ಕೂಡ ಪಾತ್ರ ಇದೆ ಅಂತ. ಒಟ್ಟು ದರ್ಶನ್ ಸೇರಿದಂತೆ 18 ಕೈದಿಗಳ ಸ್ಥಳಾಂತರ. ದರ್ಶನ್ ಗ್ಯಾಂಗ್, ನಾಗಾ ಎಲ್ಲ ಸೇರಿದಂತೆ 18 ಕೈದಿಗಳು. ಅದರಲ್ಲೂ ಕೂಡ ಏನು 2 ತಂಡಗಳನ್ನಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಂದೆರಡು ಜನನ ದರ್ಶನ್ ಸೇರಿದಂತೆ ಒಂದೆರಡು ಜನನ ಬಳ್ಳಾರಿಗೆ ಹಾಕ್ತಾರೆ. ಇನ್ನೊಂದಿಷ್ಟು ಜನನ ಬೆಳಗಾವಿಯ ಹಿಂಡಲಗ ಕಾರಾಗೃಹಕ್ಕೆ ಕಳಿಸ್ತಾರೆ. ಇದು ಸೊ ಇವತ್ತು ಸಭೆ ಸೇರಿದರು. ಮುಖ್ಯಮಂತ್ರಿಗಳು ಇವತ್ತು ಮೀಟಿಂಗ್ ಕರೆದಿದ್ದರು. ಸಭೆಯಲ್ಲಿ ಎಚ್.ಕೆ. ಪಾಟೀಲ್ ಇದ್ದರು, ಹಿರಿಯ ಸಚಿವರು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ದರು. ಜೊತೆಗೆ ಡಿಜಿ ಐಜಿಪಿ ಕೂಡ ಇದ್ದರು, ಅಲೋಕ್ ಮೋಹನ್. ಎಲ್ಲರೂ ಕೂಡ ಚರ್ಚೆ ಮಾಡಿದ್ರು. ಆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದರು, ಇಲ್ಲ ನಾವು ದರ್ಶನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿಂದ ಬಳ್ಳಾರಿ ಕಳಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ವ್ಯವಸ್ಥೆಗಳಾಗಿದೆ. ಒಂದು ಕಡೆಗೆ ಬೆಡ್ ಇದೆ, ಕೈನಲ್ಲಿ ಸಿಗರೇಟ್ ಇದೆ, ಟೀ ಕಪ್ ಇದೆ, ಕುತ್ಕೊಳ್ಳೋಕೆ ಚೇರ್ ಇದೆ. ನೋಡಿ ಹೆಂಗಿದೆ ಕತೆ. ಈಗ ನೋಡಿ ಸ್ಥಿತಿ, ಇಲ್ಲಿಂದ ಬೇರೆ ಜೈಲಿಗೆ ಹೋಗಬೇಕು. ಬೇರೆ ಜೈಲಿಗೆ ಹೋದ್ಮೇಲೆ ಸುಮ್ಮನೆ ಅಂದ್ಕೊಂಡ್ರೆ ನೀವು ಅಲ್ಲಿ ಸಾಕಷ್ಟು ಬಿಗಿ ಮಾಡಿರ್ತಾರೆ. ಇನ್ನು ಮೇಲಿಂದ ಇಂಥ ದಿನಗಳಿರ್ತವೋ ಅಥವಾ ಏನೋ ಇದು ಕೂಡ ಕಣ್ಣೊರೆಸೋವಂಥ ತಂತ್ರ ಆದರೆ ಏನು ಆಶ್ಚರ್ಯ ಇಲ್ಲ. ಬೆಂಗಳೂರಲ್ಲಿ ಇದ್ದಷ್ಟು ರಗಳೆ ಜಾಸ್ತಿ. ಯಾಕಂದರೆ ಯಾವಾಗಲೂ ಕೂಡ ಪತ್ರಕರ್ತರು ಹಿಂಡು ದಂಡು ಜೈಲು ಹೊರಗಡೆನೇ ಇರುತ್ತೆ. ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾವು ಕೂಡ ಕಾಯ್ತಾ ಇರ್ತೀವಿ. ಸೊ ಹೀಗಾಗಿ ಏನು ಅಂತಂತಂದರೆ ಯಾರು ಬಂದರು ಯಾರು ಹೋದರು ಪ್ರತಿಯೊಂದು ವಿಚಾರನೂ ಗೊತ್ತಾಗುತ್ತೆ. ಅಲ್ಲಾದ್ರೆ ಹಂಗಲ್ಲಲ್ಲ. ಬಳ್ಳಾರಿಗೆ ಹೋದ್ಮೇಲೆ ಸ್ವಲ್ಪ ಬಿಗಿನೂ ಆಗ್ಬೋದು, ಅಥವಾ ಇನ್ನೂ ಬಿಂದಾಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅಲ್ಲಿನ ಸಂಗತಿಗಳೇ ಅಷ್ಟೊಂದು ಗೊತ್ತಾಗಲ್ಲ. ಬನ್ನಿ ಇದೆಲ್ಲ ಆದಮೇಲೆ ಪೊಲೀಸ್ ಕಮಿಷನರ್ ದಯಾನಂದ್ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಸರ್, ಈಗ ಪರ್ಟಿಕ್ಯುಲರ್ಲಿ ಈಗೇನು 3 FIR ಆಗಿದೆ ಸರ್, ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ. ಅವರೆಲ್ಲರೂ ಈಗ ಪರಪ್ಪನಗರದಲ್ಲಿ ಇದ್ದಾರೆ. ಅವ್ರುಗಳನ್ನು ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನಾದ್ರು ನೀವು ಮನವಿ ಪತ್ರ ಕೊಟ್ಟಿದ್ದೀರಾ? ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು, ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ, ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ಇಂಡಿಪೆಂಡೆಂಟ್ ಆಗಿ ಹೌದು ಸರ್. ಈಗ ಪರ್ಟಿಕ್ಯುಲರ್ಲಿ ಈಗೇನು 3 FIR ಆಗಿದೆ ಸರ್, ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ.
ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಾವು ಹೇಳ್ತಾ ಇದ್ವಿ ಒಂದು ಕಡೆಗೆ ಏನಂದರೆ ಬಳ್ಳಾರಿಗ ಅಥವಾ ಬೆಳಗಾವಿಯ ಹಿಂಡಲ್ಗ ಜೈಲಿಗ ಅನ್ನುವಂಥ ಒಂದು ಚರ್ಚೆ ಇದ್ದೇ ಇತ್ತು, ಅಥವಾ ಒಂದು ಆ ಟೀಮನ್ನು ಡಿವೈಡ್ ಮಾಡಿ ಎರಡೂ ಕಡೆ ಕಳಿಸ್ಬೋದು ಅನ್ನುವಂಥ ಮಾಹಿತಿ ಕೂಡ ಇದೆ. ಕೋರ್ಟಿನ ಅನುಮತಿ ಸಿಕ್ಕ ತಕ್ಷಣ ದರ್ಶನ್ನ ಬಳ್ಳಾರಿಗೆ ಹಾಕ್ತಾರೆ, ಜೊತೆಗೆ ಏನು ಅಂದರೆ ಅವರ ಸಂಗಡಿಗರನ್ನ ಕೆಲವ್ರನ್ನ ಹಿಂಡಲ್ಗ ಜೈಲಿಗೆ ಕಳಿಸ್ತಾರೆ, ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಅನ್ನುವಂಥದ್ದು. ಏನಿದೆ ವಿವರ? ಖಂಡಿತವಾಗ್ಲೂ ರಂಗನಾಥ್, ಪರಪ್ಪನಗರ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದಂತಹ ಹಿನ್ನೆಲೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಅಂದರೆ ಸರ್ಕಾರವನ್ನು ಕೂಡ ತೀವ್ರ ಮುಜುಗರ ಕೂಡ ಒಳಪಡಿಸುವಂಥ ಸಂಗತಿ ಇದಾಗಿತ್ತು. ಸದ್ಯಕ್ಕೆ ಎಚ್ಚೆತ್ತ ಸರ್ಕಾರ ಅಂದರೆ ಈಗ ದರ್ಶನನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಇರಿಸೋದಕ್ಕೆ ಒಂದು ತೀರ್ಮಾನ ಕೂಡ ಮಾಡಿರುವಂಥದ್ದು. ಅಂದರೆ ಈ ಪ್ರಕರಣದಲ್ಲಿ ಮತ್ತೆ 18 ಜನ ಆರೋಪಿಗಳು ಯಾರಿದ್ದಾರೆ ಅವ್ರನ್ನೂ ಕೂಡ ಅಂದರೆ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಕೂಡ ಇರೋದಕ್ಕೆ ಈಗಾಗಲೇ ತೀರ್ಮಾನ ಕೂಡ ಮಾಡಲಾಗಿರುವಂಥದ್ದು. ಅಂದರೆ ಈಗ ಅಂತಿಮವಾಗಿ ಕೋರ್ಟ್ನ ಒಂದು ಅನುಮತಿಯನ್ನು ಪಡೆದು ಇವರನ್ನು ಸ್ಥಳಾಂತರ ಮಾಡೋಕೆ ಈಗ ಸರ್ಕಾರ ಒಂದು ತೀರ್ಮಾನ ಕೂಡ ಬಂದಿರುವಂಥದ್ದು. ಬೆಳಗ್ಗೆ ಅಂದರೆ ಈಗ DGIGP ಅಲೋಕ್ ಮೋಹನ್ ಸೇರಿದಂತೆ ಈಗ ಗೃಹ ಸಚಿವರಾದಂಥ ಡಾಕ್ಟರ್ G ಪರಮೇಶ್ವರ್ ಜೊತೆಗೆ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ SK ಪಾಟೀಲ್ ಅವರ ನೇತೃತ್ವದ ಸಭೆಯನ್ನು ಕೂಡ ನಡೆಸ್ತಾರೆ. ಒಂದು ಸಭೆಯಲ್ಲಿ ಇಂಥ ಒಂದು ತೀರ್ಮಾನಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇರುವಂಥದ್ದು. ಈಗ ತೀವ್ರ ಮುಜುಗರಕ್ಕೆ ಕೂಡ ಒಳಪಡುವಂಥ ವಿಚಾರ ಕೂಡ ಇದಾಗಿತ್ತು. ಅಂದರೆ ಜೈಲಿನಲ್ಲಿ ಸಾಕಷ್ಟು ಒಂದು ವಿಶೇಷ ಆತಿಥ್ಯವನ್ನು ಕೂಡ ಕೊಡ್ತಾ ಇತ್ತು. ಇದರಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಕೂಡ ಶಿಫ್ಟ್ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಳ್ಳಾಗಿರುತ್ತದೆ. ಈಗ ಅಲ್ಲಿನ ಒಂದು ಅಧಿಕಾರಿಗಳ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿದರೆ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ನಿನ್ನೆ ಕೂಡ ಸಾಕಷ್ಟು ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು. CM ಕೂಡ ಹೇಳಿದ್ರು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿನ ಒಂದು ಕೈದಿಗಳಾಗಿರ್ಬೋದು, ಮತ್ತು ಈಗ ಆ ವಿಚಾರಣೆ ಯಾರು ಎದುರಿಸ್ತಾ ಇದ್ದಾರೆ ಆ ಆರೋಪಿಗಳನ್ನ ಶಿಫ್ಟ್ ಮಾಡಬೇಕು ಅನ್ನೋದು ಸೂಚನೆಯನ್ನು ಕೂಡ ಕೊಟ್ಟಿದ್ದು. ಹೀಗಾಗಲೇ ಪರಮೇಶ್ವರ್ ಕೂಡ ನಿನ್ನೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಖುದ್ದು ಸ್ಥಳಕ್ಕೆ ಕೂಡ ಒಂದು ಭೇಟಿಯನ್ನು ಕೂಡ ನೀಡಿ ಅಲ್ಲಿನ ಒಂದು ಜೈಲಿನ ಸ್ಥಿತಿಗತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಅಲ್ಲಿನ ಒಂದು ಲೋಪ ದೋಷಗಳೇನಿದೆ ಅದೆಲ್ಲವನ್ನು ಕೂಡ CM ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಅಂತಿಮವಾಗಿ ಸರ್ಕಾರ ಬಳ್ಳಾರಿಯ ಜೈಲಿಗೆ ನಟ ದರ್ಶನನ ಶಿಫ್ಟ್ ಮಾಡೋದಕ್ಕೆ ಈಗ ತೀರ್ಮಾನ ಕೂಡ ಮಾಡಿರುವಂಥದ್ದು. ನ್ಯಾಯಾಲಯಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ನ್ಯಾಯಾಲಯದ ಸೂಚನೆ ಕೊಟ್ಟ ಬಳಿಕ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಜೊತೆಗೆ ಬಾಕಿ ಉಳಿದಂತಹ 18 ಜನ ಆರೋಪಿಗಳು ಯಾರಿದ್ದಾರೆ ಅವರನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದು ಕೂಡ ಸರ್ಕಾರ ಮಟ್ಟದಲ್ಲಿ ದೊಡ್ಡದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸರ್ಕಾರವು ಅಲರ್ಟ್ ಆಗಿದೆ, ಪೊಲೀಸ್ ಇಲಾಖೆ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ, ಅಥವಾ ಅಲರ್ಟ್ ಆಗಿರೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದೆ. ಮೂರು ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದೆ. ಮೂರು ತನಿಖಾ ತಂಡಗಳು, ಒಂದೊಂದು ತನಿಖಾ ತಂಡದ ಜವಾಬ್ದಾರಿಯನ್ನು ಒಬ್ಬೊಬ್ಬ ಅಧಿಕಾರಿಗೆ ನೀಡಲಾಗಿದೆ. ಏನೇನು ನಡೀತು, ಏನು ಎತ್ತ, ಅದೆಲ್ಲದರ ವಿವರಗಳು. ಹೀಗಾಗಿ ರಾಜಾತಿಥ್ಯ ಸಿಗಲಿಕ್ಕೆ ಕಾರಣ ಯಾರು, ಎಲ್ಲಿಂದ ಬರ್ತಾ ಇತ್ತು, ಊಟ ತಂದು ಕೊಡ್ತಿದ್ದಂಥವ್ರು ಯಾರು, ಹಣ ತಂದು ಕೊಡ್ತಿದ್ದಂಥವ್ರು ಯಾರು, ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು, ಜೈಲಿನ ಅಧಿಕಾರಿಗಳಿಗೂ ಅವ್ರಿಗೂ ಎಷ್ಟರ ಮಟ್ಟಿಗೆ ಸಂಪರ್ಕ ಇತ್ತು. 3 ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಆಗ್ನೇಯ ವಿಭಾಗದ DCP ಸಾರಾ ಫಾತಿಮಾ ಅವರು 3 ಟೀಮ್ಗಳನ್ನು ರೆಡಿ ಮಾಡಿದ್ದಾರೆ. ಬೇಗೂರು ಇನ್ಸ್ಪೆಕ್ಟರಿಂದ ಮೊದಲನೇ ಪ್ರಕರಣದ ತನಿಖೆ, ಕಾಫಿ ಸಿಗರೇಟು ಕೊಟ್ಟಿದ್ಯಾರೋ ಅನ್ನೋದ್ರ ಬಗ್ಗೆ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ತನಿಖೆಯನ್ನು ಮಾಡ್ತಾರೆ. ಮೊದಲ ಹಂತದ್ದಿದು. ಜೈಲಿನ ಲಾನ್ನಲ್ಲಿ ಕುಳಿತು ಕಾಫಿ ಸಿಗರೇಟ್ ಸೇವನೆ, ಚೇರ್ ಕೊಟ್ಟಿದ್ದು, ಸೊ ಇದೆಲ್ಲದೂ ಕೂಡ ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಹೆಂಗೆ ಬೆರೆತರು, ಚೇರ್ ವ್ಯವಸ್ಥೆ ಮಾಡಿದಂಥವ್ರು ಯಾರು, ತನ್ನ ಬ್ಯಾರಕ್ನಿಂದ ಈ ಕಡೆಗೆ ಬಂದಿದ್ದು ಹೇಗೆ ದರ್ಶನ್, ಇನ್ನು ಕಾಫಿ ಮಗ್ ಹೆಂಗೆ ಬಂತು ಕೈಗೆ, ಸಿಗರೇಟು ಮದ್ಯ ಮಾದಕ ವಸ್ತು ತಂದಂಥವ್ರು ಯಾರು, ನಿಷೇಧಿತ ಪ್ರದೇಶದಲ್ಲಿ ಸಿಗರೇಟ್ ಸೇದಕ್ಕೆ ಬಿಟ್ಟಿದ್ಯಾರು, ಸಿಗರೇಟ್ ಒಳಗಡೆ ಬಿಟ್ಟಿದ್ಯಾರು ಮತ್ತು ಸಿಗರೇಟ್ ಸೇದಕ್ಕೆ ಬಿಟ್ಟಿದ್ಯಾರು. ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣ ತನಿಖೆಗೆ 2ನೇ ತಂಡ. ಈಗ ತನಿಖೆ 2, ಫೋಟೋ ತೆಗೆದಂಥವ್ರು ಯಾರು ಅಂತ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಫೋಟೋ ತೆಗೆದಿದ್ದು ಅದರ ವಿಡಿಯೋ ಕಾಲ್, ಧರ್ಮ ವಿಡಿಯೋ ಕಾಲ್ ಮಾಡಿ ತನ್ನ ಮಗನ ಹತ್ರ ಮಾತಾಡಿಸಿದ್ನಲ್ಲ ಅದು ಸತ್ಯ, ವಿಡಿಯೋ ಕಾಲಲ್ಲಿ ಮಾತಾಡಿದ್ದು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದರೆ, ಸತ್ಯನ ಹೆಂಡತಿ ಅದನ್ನು ತನ್ನ ಮೊಬೈಲಲ್ಲಿ ಹಾಕ್ಕೊಂಡಿದ್ರಂತೆ. ಇದು ಪ್ರೊಫೈಲ್ ವಿಡಿಯೋ ಆಗಿ ಲೆಕ್ಕ ಹಾಕಲು ಎಷ್ಟು ಮಟ್ಟಿಗಿದೆ ಅಂತ. ಇನ್ನು ತನಿಖೆ 3, ಜೈಲು ಅಧಿಕಾರಿಗಳ ಕರ್ತವ್ಯ ಲೋಪ, 3ನೇ ಪ್ರಕರಣ. 3ನೇ ಪ್ರಕರಣದ ತನಿಖೆ ಮಾಡುವಂಥವರು ACP ಮಂಜುನಾಥ್, ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ 3ನೇ ಪ್ರಕರಣದ ತನಿಖೆಯನ್ನು ಮಾಡ್ತಾರೆ. ಕರ್ತವ್ಯ ಲೋಪ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅದರ ಬಗ್ಗೆ ತನಿಖೆ. ಪರಪ್ಪನ ಅಗ್ರಹಾರ ಅಧಿಕಾರಿಗಳ ವಿರುದ್ಧ ಈ ತನಿಖೆ ನಡೆಯುತ್ತೆ. ಆಗ್ನೇಯ ವಿಭಾಗದ DCP ಸಾರಾ ಫಾತಿಮಾ ಈ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. ಇವು ಎಲ್ಲವೂ ಕೂಡ ಸ್ಪೆಷಲ್ ಟೀಮ್.
ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಏನು ಹೇಳ್ತಾರೆ ನೋಡೋಣ. ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ಸರ್, ಇದು ಏನಾದರೂ ಅಲ್ಲಿ ಲೋಕಲ್ ಅವರಿಗೆ ಇನ್ವೆಸ್ಟಿಗೇಷನ್ ಕೇಳಿದ್ದೀರಾ ಅಥವಾ ಸಪರೇಟ್? ಹೌದು, ಒಬ್ಬ ACP ಅವರು ಮತ್ತು 2 ಜನ ಇನ್ಸ್ಪೆಕ್ಟರ್ಗಳು ಈ 3 ಪ್ರಕರಣಗಳ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ 3 FIR ದಾಖಲಾಗಿದೆ. ಆ 3 FIR ಅಲ್ಲಿ 2ರಲ್ಲಿ ದರ್ಶನ್ ಆರೋಪಿ ನಂಬರ್ 1. ಇದು 2 FIR ನಲ್ಲಿ ದರ್ಶನ್ A1 ಬಾಡಿ ವಾರೆಂಟ್ ಪಡೆದುಕೊಳ್ಳಲಿಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನು ಶುರು ಮಾಡಿದ್ದಾರೆ. ವಿಚಾರಣೆ ಮಾಡಲಿಕ್ಕೆ ಪರಪ್ಪನಗ್ರಹಾರ ಪೊಲೀಸರು ಮುಂದಾಗಿದ್ದಾರೆ. ಆ ರೀತಿ ಏನಾದರೂ ಕೋರ್ಟ್ ಹೇಳ್ತು ಅಂತಂದರೆ ಮತ್ತೆ ಇವರನ್ನ ವಶಕ್ಕೆ ಪಡೆದು ಎಲ್ಲ ತನಿಖೆಯನ್ನು ಮಾಡ್ತಾರೆ. ನೋಡಿ, ಒಂದು ಕಡೆಗೆ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಇನ್ನು ಕೆಲವು ಸಂಗತಿಗಳು ಮಾತ್ರ ಬಾಕಿ ಇದೆ. ಇನ್ನೊಂದು 3 FIR, ಇನ್ನು 3 ಈ ತನಿಖೆಯ ವಿಚಾರಗಳು ಬಂದುಬಿಟ್ರೆ, FSL ರಿಪೋರ್ಟ್ ಬಂದುಬಿಟ್ರೆ ಎಲ್ಲವೂ ಕೂಡ ರೆಡಿ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಪೊಲೀಸರಿದ್ದಾರೆ. ಇನ್ನು ಕೆಲವು ಕಡೆಗೆ ಈ ಯಾವ ರೀತಿ ಇವರಿಗೆ ಜಾಮೀನು ತಗೋಬೇಕು ಅನ್ನೋದ್ರ ಬಗ್ಗೆ ಪರದಾಡ್ತಾ ಇದ್ದಾರೆ ಲಾಯರ್ಗಳು. ಅಂಥದ್ರಲ್ಲಿ ದರ್ಶನ್ದು ಇನ್ನೊಂದು ಪ್ರಕರಣ, 3 ಪ್ರಕರಣಗಳು ದಾಖಲಾಗಿವೆ. 3ರಲ್ಲಿ ಆ 2ರಲ್ಲಿ ದರ್ಶನ್ A1 ಆರೋಪಿ ನಂಬರ್ 1. ಒಂದು FIRನಲ್ಲಿ ದರ್ಶನ್ A1, ಧರ್ಮ A2, ಸತ್ಯ A3. ಹೆಂಗಿದೆ ನೋಡಿ. ಇನ್ನೊಂದರಲ್ಲಿ ದರ್ಶನ್ A1, ವಿಲ್ಸನ್ ಗಾರ್ಡನ್ ನಾಗ A2, ನಾಗರಾಜ್ A3, ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾಸಿನ A4. ಚೆನ್ನಾಗಿದೆ ಇದು, ಒಂಥರ ಇದು. ಇಡೀ ಸತ್ಯಾಸತ್ಯತೆ ಬಯಲಿಗೆ ಬಂದಿದ್ದ ಕಾರಣ ಏನಪ್ಪ ಅಂತಂದರೆ, ಸತ್ಯನ ಜೊತೆಗೆ ಇವರು ವಿಡಿಯೋ ಕಾಲಲ್ಲಿ ಮಾತಾಡಿದ್ದು. ನಾನು ಅದನ್ನೇ ಹೇಳ್ತಾ ಇದ್ದೆ. ಮಾತಾಡಿದಂಥವನು ಸತ್ಯ, ವಿಡಿಯೋ ಕೊಟ್ಟಂಥವನು ಧರ್ಮ, ಸುತ್ತ ಕಂಡಿದ್ದ ಕರ್ಮ ಇವರಿಗೆ, ದರ್ಶನ್ಗೆ. ಎಂಥ ಕರ್ಮ ನೋಡಿ. ಅದಕ್ಕೆ ನಾನು ಬೆಳಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ಮನುಷ್ಯ ಎತ್ತರಕ್ಕೆ ಹೋದ್ಮೇಲೆ ಹೋಗುವಂಥದ್ದು ಭಾಳ ಸುಲಭ, ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಜೊತೆಗೇನು ಅಂತಂದರೆ, ನಮಗೆ ಅದೃಷ್ಟ ಖುಲಾಯಿಸ್ತು ಅಂತ ಏನಾದರೂ ಯಾಮಾರಿದ್ರೆ ಅದೃಷ್ಟ ದುರಾದೃಷ್ಟವಾಗಿ ಮಾರ್ಪಾಡಾಗುತ್ತೆ. ಒಂದು ಕಡೆಗೆ ಜೈಲಲ್ಲೂ ಕೂಡ ಒಂದು ಸವಲತ್ತುಗಳು ಸಿಕ್ಕಿದ್ದು ತಾನೆ, ಗೊತ್ತೋ ಗೊತ್ತಿಲ್ಲನೋ ಇದೆಲ್ಲ ಹೊರಗಡೆ ಬಂದಾದಮೇಲೆ ಜಗತ್ತಿಗೆ ಗೊತ್ತಾಗಿದೆ. ಅಲ್ಲಿ ತನಕ ನಾವೆಲ್ಲ ಏನು ಹೇಳ್ತಿದ್ವಿ, ಇಲ್ಲ ದರ್ಶನ್ ಇಷ್ಟು kg ಕಡಿಮೆ ಆಗಿದ್ದಾರೆ, ದರ್ಶನ್ಗೆ ಈ ರೀತಿ ತೊಂದರೆಗಳಿದೆ, ಆರೋಗ್ಯ ಸಮಸ್ಯೆಗಳಿದೆ, ಕೋರ್ಟ್ ಅನುಮತಿ ಕೊಡುತ್ತೋ ಕೊಡಲ್ವೋ ಮನೆ ಊಟಕ್ಕೆ, ಇದನ್ನೇ ನಾವು ಹೇಳ್ತಾ ಇದ್ದೀವಿ ತಾನೆ.